ಇವಾಗ ಬಾತುಕೋಳಿಗಳು ಸಾಕಕ್ಕೆ ಅಂತಂದ್ರೆ ತುಂಬಾ ಜನ ಕೇಳ್ತಾನೆ ಇರ್ತೀರಾ ಬ್ರೋ, ವಾರ ಮಾತ್ರ ಬಾತುಕೋಳಿಗಳು ಸಾಕ್ಬೋದಾ ಹಣ ಇದ್ರ ಬಗ್ಗೆ ನಾನು ಎಷ್ಟು ಹಣ ವಿಡಿಯೋ ಮಾಡಿ ಜನ ಮಕ್ಕೋಗಿತಾರೆ ಅಷ್ಟೇ. ಏನಪ್ಪ ಹೇಳ್ತಾ ಇರ್ತೀನಿ ದಿನ ಅಂತ. ಬಟ್ ಏನಪ್ಪ ಅಂತಂದ್ರೆ ಬಾತುಕೋಳಿ ಸಾಕ್ಬೋದು, ಬಟ್ ಅದ್ರ ಮುಳುಗಷ್ಟು ನೀರು ಇರಬೇಕು. ನೀವು ಮುಳುಗಷ್ಟು ನೀರಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಅದಕ್ಕೆ ಜಾಸ್ತಿ ದಿನ ಬದುಕೋ ಸಾಧ್ಯತೆ ಕಮ್ಮಿ. ಅಂತಂದರೆ ಜಾಸ್ತಿ ನೀರು ಇರಬೇಕು, ನೀರಿದ್ರೆ ಮಾತ್ರ ಬದುಕೋಕ್ಕೆ ಚಾನ್ಸಸ್ಸು. ಆಮೇಲೆ ಏನಪ್ಪ ಅಂತಂದರೆ ಬಾತುಕೋಳಿಗಳಿಗೆ ಮೇವು ಜಾಸ್ತಿ ಇರಬೇಕು. ಅಂತಂದರೆ ಕಡಿಮೆ ಪ್ರಮಾಣದ ಮೇವಾದ್ರೆ ಆಗೋದಿಲ್ಲ, ಅತಿ ಹೆಚ್ಚಾಗಿ ಮೇವು ಇರಬೇಕು. ಮೇವಿದ್ದಾದಮೇಲೆ ಅಚ್ಚುಕಟ್ಟಾಗಿ ಬಾತುಕೋಳಿಗಳನ್ನ ನೀವು ಎಲ್ಲಿ ಬೇಕಾದರೂ ಬಿಡ್ಬೋದು ಮತ್ತು ಎಲ್ಲಿ ಬೇಕಾದರೂ ಸಾಕ್ಬೋದು, ನೀರಿತ್ತು ಅಂದರೆ. ನೀರಿಲ್ಲ ಅಂದರೆ ಆಗೋದಿಲ್ಲ, ಮತ್ತು ಮೇವು ಕಡಿಮೆ ಇತ್ತು ಅಂದರೆ ಆಗೋದಿಲ್ಲ. ಫಸ್ಟೇ ಹೇಳ್ಬಿಡ್ತಾ ಇದ್ದೀನಿ, ನೀವೇನಾದರೂ ಬಾತುಕೋಳಿ ಸಾಕಬೇಕು ಅಂತಂದರೆ ಅಚ್ಚುಕಟ್ಟಾಗಿ ಫಸ್ಟು ಶೆಡ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ನಿಮ್ಮ ಬಾತುಕೋಳಿಗಳನ್ನ ಅರಿಶಿನ ಮತ್ತು ಉಪ್ಪು ನೀರಲ್ಲಿ ಅಜ್ಜಿ ಫಾರಮ್ ಒಳಗಡೆ ಬಿಟ್ಕೋಬೇಕು. ನೀವೇನಾದರೂ ಕೋಳಿ ಜೊತೆ ಹಂಗೆ ಏನಾರು ಬಿಟ್ಬಿಡ್ತು ಅಂತಂದ್ರೆ ಹೊರಗಡೆ ಏನೇ ತಂದ್ರೂ, ಈಗ ಕೋಳಿಗಳು ತೊಗೊಬನ್ನಿ ಇಲ್ಲಾಂದ್ರೆ ಬಾತುಕೋಳಿ ಏನೇ ತೊಗೊಬನ್ನಿ, ನೀರೊಳಗಡೆ ಉನಿ ಹಾಕ್ಬಿಟ್ಟು ಅಂತಂದರೆ ನೀರೊಳಗಡೆ ಅರಿಶಿನ ಉಪ್ಪು ನೀರನ್ನ ಉನಿ ಹಾಕ್ಬಿಟ್ಟು ಅಚ್ಚುಕಟ್ಟಾಗಿ ಅದೆಲ್ಲದಕ್ಕೂ ಅಜ್ಜಿ ಆಮೇಲೆ ಬಾತುಕೋಳಿಗಳಾಗಲಿ ಕೋಳಿಗಳಾಗಲಿ ಬಿಟ್ಕೋಬೇಕು. ಯಾಕಂತಂದರೆ ನಿಮ್ಮಲ್ಲಿರುವಂಥ ವೈರಸ್ಗಳು ಬ್ಯಾಕ್ಟೀರಿಯಾಸ್ಗಳು ಫಾರಮ್ಗೆ ಅಟ್ಯಾಕ್ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕಷ್ಟೇ, ಯಾವುದೇ ರೀತಿ ಬೇರೆ ಕಾರಣಗಳಿರಲ್ಲ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ಆ ಥರದ್ದು ಏನಾರು ತಪ್ಪು ಮಾಡ್ತಾಯಿದ್ರೆ ದಯವಿಟ್ಟು ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ ಫ್ರೆಂಡ್ಸ್.